ಅದಕ್ಕೆ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕ್ತೇನೆ. ಬೇಕಂದ್ರೆ ಬೀಟ್ರೂಟು, ಕ್ಯಾರೆಟು ಎಲ್ಲ ಹಾಕ್ಬೋದು. ಸ್ವಲ್ಪ ಮುಚ್ತೇನೆ. ಇಲ್ಲಿ ಚಕ್ಲಿ ಮಾಡತ್ತೀನಿ. ಚಕ್ಲಿ ಸಲುವಾಗಿ ಅವಲಕ್ಕಿ 1 ಕಪ್ ತೊಗೊಂಡಿನಿ. ಇದೇ ಬಟ್ಟಲೇ ಪೌನ ಕಪ್ ಅಂದ್ರೆ 3/4 ಕಪ್ ಅಷ್ಟು ಪುಟಾಣಿ ತೊಗೊಳತ್ತೀನಿ. ಎರಡನ್ನೂ ಚಲೋದಂಗೆ ಹುರ್ಕೋಬೇಕು. ನಾ ಇವು ಸಪ್ರೇಟಾಗಿ ರೆಸಿಪಿ ತೋರ್ಸೇನೆ. ಇವತ್ತು ನಾ ಇದು ಮಾಡತ್ತೀನಿ. ಹಿಂಗಿದ್ರೆ ಅಡುಗೆ ಎಲ್ಲ ಆಗಿತ್ತಲ್ಲ, ರಾತ್ರಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡೋದೈತಿ. ಎಲ್ಲ ರೆಸಿಪಿ ಚಕ್ಲಿದು ಎಲ್ಲ ರೆಸಿಪಿ ಟ್ರೈ ಮಾಡಿದೆ, ಬಟ್ ಇದರಷ್ಟು ನನಗೆ ಕಂಫರ್ಟ್ ಯಾವುದೂ ಅನ್ಸಂಗಿಲ್ಲ. ಯಾಕಂದರೆ ಇದೆ ಹೆದರಿಕೆನೇ ಇರೋಲ್ಲ, ಮುರಿಯಂಗಿಲ್ಲ, ಚಕ್ಲಿ ಕರೆಕ್ಟಾಗಿ ಬರ್ತಾವೆ. ಆಮೇಲೆ ಮೆಜರ್ಮೆಂಟ್ದು ಭಾಳ ಟೆನ್ಷನ್ ಇಲ್ಲ. 1 ಕಪ್ ಅವಲಕ್ಕಿ, 1 ಕಪ್ ಅಕ್ಕಿ ಹಿಟ್ಟು, 1 ಪೌನ ಕಪ್ ಪುಟಾಣಿ, ಇಷ್ಟಾದರೂ ಸಾಕು. ಉಳಿದಂತರೂ ಮಸಾಲೆ ಸ್ವಲ್ಪ ಖಾರ, ಉಪ್ಪು, ಅಜ್ವಾಯಿನ ಅವೆಲ್ಲ ಹಾಕೋದಿರ್ತದೆ. ಅವೆಲ್ಲ ಇದು ಉತ್ತಪ್ಪ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡಿರ್ತೇವಲ್ಲ, ಸ್ವಲ್ಪ ಚಲೋದಂಗೆ ಪ್ರೆಸ್ ಮಾಡಿದರೆ ಬಿಡೋಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ರೆ ಅವೆಲ್ಲ ಫ್ರೈ ಆದಂಗೆ ಆಗ್ತಾವೆ. ಚಲೋ ಅನ್ನಿಸ್ತವೆ ತಿನ್ನೋಕೆ. ಚಲೋದಂಗೆ ಹುರ್ಕೊಂಡು ಒಂದು 5 ನಿಮಿಷ ಹುರ್ಕೊಂಡು ಹಿಂಗೆ ಗೊತ್ತಾಗ್ತದೆ ನಿಮಗೆ ಎಲ್ಲ ಕ್ರಿಸ್ಪಿ ಆಗ್ತಾವೆ. ಹಿಂಗೆ ಮಾಡಿದ್ರೆ ಪುಡಿ ಆಗ್ತಾವೆ.